ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ವಿರುದ್ಧ ರಾಯರೆಡ್ಡಿ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಪ್ಪಳದ ಗಣಿ ಭೂವಿಜ್ಞಾನ ಹಿರಿಯ ಅಧಿಕಾರಿ ದೀರ್ಘಾವಧಿ ರಜೆ ಹೋಗಿದ್ದಾರೆ. ಹಿರಿಯ ಭೂವಿಜ್ಞಾನ ಅಧಿಕಾರಿ ಪುಷ್ಪಲತಾ ದೀರ್ಘಾವಧಿ ರಜೆಯನ್ನು ಹಾಕಿದ್ದಾರೆ. ಅನಾರೋಗ್ಯದ ನೆಪ ಹೇಳಿದ್ದಾರೆ. ಹೀಗಾಗಿ ದೀರ್ಘಾವಧಿ ರಜೆಯಲ್ಲಿದ್ದಾರೆ ಪುಷ್ಪಲತಾ ಎಂಬ ಅಧಿಕಾರಿ. ಡಿಸೆಂಬರ್ 15ರವರೆಗೂ ಕೂಡ ರಜೆಯನ್ನು ತೆಗೆದುಕೊಂಡಿದ್ದಾರೆ. ಪುಷ್ಪಲತಾ ಅವರು 2 ದಿನಗಳ ಹಿಂದೆ ಅನಾರೋಗ್ಯದ ನೆಪ ಹೇಳಿದ್ದಾರೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ವಿರುದ್ಧ ಅಥವಾ ಭ್ರಷ್ಟಾಚಾರದ ವಿರುದ್ಧ ರಾಯರೆಡ್ಡಿ ಪತ್ರ ಬರೆದಿದ್ರು. ಗಣಿ ಇಲಾಖೆಯಲ್ಲಿ 10 ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂತೆ ಪತ್ರ ಬರೆದಿದ್ರು. ಪತ್ರ ಬರೆದು 1 ತಿಂಗಳಾಗಿದ್ದರೂ ಕೂಡ ಯಾರ ವಿರುದ್ಧವೂ ಕೂಡ ಕ್ರಮ ಆಗಿಲ್ಲ. ಇದೀಗ ಏಕಾಏಕಿಯಾಗಿ ಹಿರಿಯ ಭೂವಿಜ್ಞಾನ ಅಧಿಕಾರಿ ದೀರ್ಘಾವಧಿ ರಜೆ ಹೋಗಿರೋದು ಹಲವು ಅನುಮಾನಗಳನ್ನು ಹುಟ್ಟುಹಾಕ್ತಾ ಇದೆ. ಬದಲಾವಣೆ ಆಗ್ಬೋದು ಸರ್, ಅಥವಾ 2-3 ದಿವಸ ಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ದೊಡ್ಡ ವಿಷಯ ಅಲ್ಲ. ಅದು ಏನು ನೋಡಿ, ಒಂದನ್ನು ಅರ್ಥ ಮಾಡಿ, ಯು ಆರ್ ಎ ಗುಡ್ ಪ್ರೆಸಿಡೆಂಟ್. ಆಡಳಿತದಲ್ಲಿ ಇವೆಲ್ಲ ಬದಲಾವಣೆಗಳು ಆಗಲೇಬೇಕು. ಇದೇನು ಹೊಸದಾಗಿ ಅಲ್ಲ. ಈ ಸರ್ಕಾರ ಬಂದಾಗ ಹಂಗಿದೆ, ಹಿಂದಿನ ಸರ್ಕಾರ ಇದು ಇಡೀ ಒಬ್ಬ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರನಾಗಿ ಮಾಜಿ ಸಚಿವರಾಗಿ ಬಸವರಾಜ ರಾಯರೆಡ್ಡಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಪತ್ರ ಬರೆದಿದ್ರು. ಆ ಪತ್ರದ ನಂತರದಲ್ಲಿ ಒಂದು ಅನಾಮಧೇಯ ಪತ್ರವೊಂದು ಓಡಾಡ್ತಿತ್ತು. ಬಸವರಾಜ ರಾಯರೆಡ್ಡಿ ಅವರ ಸಂಬಂಧಿಕರು ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರಣದಿಂದಾಗಿ ಬಸವರಾಜ ರಾಯರೆಡ್ಡಿ ಅವರು ಅಧಿಕಾರಿಗಳ ವಿರುದ್ಧ ಪತ್ರ ಬರೆದಿದ್ದಾರೆ ಅನ್ನೋದು ಅದರ ಸಾರಾಂಶವಾಗಿತ್ತು. 2 ಪತ್ರ ಕೊಪ್ಪಳ ಜಿಲ್ಲೆಯಲ್ಲಿ ಮಟ್ಟಿಗೆ ಬಹಳ ದೊಡ್ಡ ಮಟ್ಟದ ಸಂಚಲನ ಮತ್ತು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಅದಾದ ಬಳಿಕ ತತ್ಕ್ಷಣ ಕ್ರಮ ಆಗುತ್ತಾ ಅಂತ ನೋಡಿದ್ರೆ ಇಲ್ಲ, ಇಲ್ಲಿಯವರೆಗೂ ಕೂಡ ಆಗಿಲ್ಲ. ಬಸವರಾಜ ರಾಯರೆಡ್ಡಿ ಹೇಳ್ತಾ ಇದ್ದಾರೆ, 2 ದಿನ ಕಾದು ನೋಡಿ, ಅದಾಗತ್ತೆ, ಅದೇನು ದೊಡ್ಡ ವಿಚಾರ ಅಲ್ಲ, ಯಾವ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಹಾಗೆ ಅಂತ ಹೇಳಿ. ಬಟ್ ಬಸವರಾಜ ರಾಯರೆಡ್ಡಿ ಅವರು ಇದನ್ನು ವೈಯಕ್ತಿಕವಾಗಿ ಯಾಕೆ ತೆಗೆದುಕೊಂಡ್ರು ಅನ್ನುವ ಪ್ರಶ್ನೆಗಳು ಕೂಡ ಅನೇಕರಲ್ಲಿದೆ. ಅದಕ್ಕೆ ಉತ್ತರ ಕೊಡುವಂಥ ಕೆಲಸ ಇಲ್ಲಿಯವರೆಗೂ ರಾಯರೆಡ್ಡಿನೂ ಮಾಡಿಲ್ಲ.